Hello students. So in the previous video I explained you about the invoice price method. That means where the head office will send the goods to the branches at the invoice price. So related to debtor system we had seen three methods. So first method is about what? Where the goods are sold by the branches at the cash. Okay, and second is where the branches will sell the goods both cash as well as credit. Okay, and third most is about what? Where the head office will send the goods to the branches at the invoice price. ಇನ್ವಾಯ್ಸ್ ಪ್ರೈಸಿಗೆ ಹೆಡ್ ಆಫೀಸ್ದವರು ಬ್ರ್ಯಾಂಚಸ್ಗೆ ಗೂಡ್ಸ್ ಕಳಿಸ್ತಾರೆ. ಆಮೇಲೆ ಅವ್ರು ಯಾವ ಪ್ರೈಸ್ ಹೇಳಿರ್ತಾರಲ್ಲ ಅದೇ ಪ್ರೈಸಿಗೆ ಏನು ಮಾಡಬೇಕು? ಬ್ರ್ಯಾಂಚ್ ಹ್ಯಾಸ್ ಟು ಸೆಲ್ ದ ಗೂಡ್ಸ್ ಟು ದೇರ್ ಕಸ್ಟಮರ್ಸ್. ಓಕೆ, and it may be both cash as well as credit basis that left to the branch and the head office agreement. So related to that we'll see one problem today, very simple problem. Starting ಅದು ಅಂತೇಳಿ ನಿಮ್ಗೆ ಒಂದು ಸಣ್ಣ ಪ್ರಾಬ್ಲಮಿಂದ ಹೇಳಿಕತ್ತೀನಿ, ಭಾಳ ಏನು ಕನ್ಫ್ಯೂಷನ್ಸ್ ಇಲ್ಲ. See, in consignment accounts only we have studied this loading concept. I hope you remember that. So consignment ಹೇಳೋ ಮುಂದಾಗೆ ನಿಮಗೆ ನಾನು ಇನ್ವಾಯ್ಸ್ ಪ್ರೈಸ್ ಕಾನ್ಸೆಪ್ಟ್ ಹೇಳಿದ್ದೆ. ಅದು ನೀವು ತಿಳ್ಕೊಂಡಿರಿ ಅಂತ ನಾನು ಅಂದ್ಕೊಂಡಿನಿ. ಯಾಕಂದ್ರೆ ಭಾಳ ಈಸಿನೇ ಕಾನ್ಸೆಪ್ಟ್ ಅದ ರೀ, ಕಾಂಪ್ಲಿಕೇಶನ್ ಇಲ್ಲ. ಬಟ್ ಅದು ನಿಮ್ಗೆ ಟ್ರಿಕ್ ಗೊತ್ತಾಗಬೇಕಷ್ಟೇ. ನಾವು ಇನ್ವಾಯ್ಸ್ ಪ್ರೈಸ್ ಮೇಲೆ ಅಂದ್ರೆ ಅವ್ರು ಯಾವ ಥರ ಕೊಟ್ಟಿರ್ತಾರೆ, ಹೆಂಗೆ ಕಾಸ್ಟ್ ಪ್ರೈಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಅಂತ ಏನು ಹೇಳಿರ್ತಾರಲ್ಲ, ಎದ್ರ ಮೇಲೆ ನಾವು ಅಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅದೊಂದೇ ನಿಮ್ಗಲ್ಲಿ ಗೊತ್ತಾಗಬೇಕಷ್ಟೇ. ಓಕೆ, ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಅದ, ಅದ್ರಾಗೂ ನಿಮಗೆಲ್ಲ ನೀಟಾಗಿ ತಿಳಿಸ್ತೀನಂತ ಲಕ್ಷ ಕೊಟ್ಟು ನೋಡ್ರಿ. So this is problem from your textbook, 19th problem. See the problem. Prepare branch account in head office books from the following. Okay, so in the head office you have to prepare the branch account from in this information. So let us see the information. So first is what? Goods sent to branch. So goods sent to branch at the invoice price bracket naga ಕೊಟ್ಟಾರಲ್ಲಿ ನೋಡ್ರಿ. ಇನ್ವಾಯ್ಸ್ ಪ್ರೈಸ್ಗೆ ಗೂಡ್ಸ್ ಕಳ್ಸ್ಯಾರ. ಎಷ್ಟು ರೀ ಗೂಡ್ಸ್ ಇರೋದು? 1,20,000. ಸೊ 120,000 ವ್ಯಾಲ್ಯೂ ಅಷ್ಟು ಗೂಡ್ಸನ್ನು ಕಳ್ಸ್ಯಾರ. ನೆಕ್ಸ್ಟ್ ಈಸ್ ವಾಟ್? ಓಪನಿಂಗ್ ಸ್ಟಾಕ್ ಆಟ್ ದ ಇನ್ವಾಯ್ಸ್ ಪ್ರೈಸ್. ಓಪನಿಂಗ್ ಸ್ಟಾಕ್ ನಿಮ್ಗೆ ವ್ಯಾಲ್ಯೂನು ಹೆಂಗೆ ಕೊಟ್ಟಾರ ಅಂದರೆ ಇನ್ವಾಯ್ಸ್ ಪ್ರೈಸ್ ವ್ಯಾಲ್ಯೂನೇ ಕೊಟ್ಟಾರ. ಎಷ್ಟು ಅದರ ವ್ಯಾಲ್ಯೂ? 40,000. ಓಕೆ, ನೆಕ್ಸ್ಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಆಟ್ ಇನ್ವಾಯ್ಸ್ ಪ್ರೈಸ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟದ? 60,000. So we got the information: opening stock, closing stock, and goods sent to branch. And please remember, these all three things are of invoice price only. These three things are on the invoice price. Invoice price ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಬ್ರ್ಯಾಕೆಟ್ನಾಗ ಅದಕ್ಕೆ ಮೆನ್ಷನ್ ಮಾಡಿ ಕೊಟ್ಟಾರ. ನೆಕ್ಸ್ಟ್ ಈಸ್ ಇನ್ ಡೆಟರ್ಸ್. ಸೊ ಡೆಟರ್ಸ್ at the beginning. Debtors at the beginning is how much here? That is 30,000. So 30,000 is the debtors at the beginning, and at the end is 40,000. Okay, apart from this, what information they have mentioned? Cash sales. So cash sale is how much here? For the year cash sale is 1 lakh rupees. And next, cash received from the debtors, that is 60,000. So during the year they have made the cash sales of 1 lakh, ಆ್ಯಂಡ್ ಕ್ರೆಡಿಟ್ ಸೇಲ್ಸ್ ಎಷ್ಟು ಮಾಡಿದ್ರು, ಅವ್ರ ಕಡೆ ದುಡ್ಡು ಎಷ್ಟು ಕಲೆಕ್ಟ್ ಮಾಡ್ಕೊಂಡು ಅಂತ ಹೇಳ್ಯಾರ. ಆ್ಯಕ್ಚುಲಿ ಕ್ರೆಡಿಟ್ ಸೇಲ್ ಎಷ್ಟು ಮಾಡಿದ್ರು ಅಂತ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಡೈರೆಕ್ಟ್ಲಿ ಕ್ಯಾಶ್ ಕಲೆಕ್ಟೆಡ್ ಅಂತ ಹೇಳ್ಯಾರ. ಸೊ ಇನ್ ದಿಸ್ ಕಂಡೀಷನ್ ವಾಟ್ ವಿ ವಿಲ್ ಅಸ್ಯೂಮ್? ಸೊ ಆಲ್ ದಿಸ್ ಕ್ಯಾಶ್ ಕಲೆಕ್ಟೆಡ್ ಅಮೌಂಟ್ ಫ್ರಮ್ ದ ಡೆಟರ್ ಈಸ್ ಅಸ್ಯೂಮ್ ಟು ಬಿ ಕ್ರೆಡಿಟ್ ಸೇಲ್ಸ್, ಆ್ಯಂಡ್ they have collected 60,000 amount. Okay, next information is cash sent to branch for salary, for rent. ಸೊ ಕ್ಯಾಶ್ ಕಳಿಸ್ಯಾರ ಹೆಡ್ ಆಫೀಸ್ದವರು. ಬರೀ ಗೂಡ್ಸ್ ಕಳ್ಸಂಗಿಲ್ಲ, ದಿನನಿತ್ಯ ಖರ್ಚಿಗೆ ಕ್ಯಾಶ್ನು ಕಳಿಸ್ತಾರೆ. ಎಷ್ಟು ಕ್ಯಾಶ್ ಕಳಿಸ್ಯಾರಂದ್ರೆ ಫಾರ್ ಸ್ಯಾಲ್ರಿ ಪರ್ಪಸ್ 4,000, ಫಾರ್ ರೆಂಟ್ ಪರ್ಪಸ್ ಹೌ ಮಚ್? 2,000. ಸೊ ಬೋತ್ ಟುಗೆದರ್ ಹೌ ಮಚ್? 6,000. ಓಕೆ, ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ information, what is that? Goods are sent to branch at cost plus 25%. See, this is very very important here. See, goods are sent to branch at cost plus 25%. ಅದಕ್ಕೆ ನಮ್ಗೆ ಇಲ್ಲಿ ಬ್ರ್ಯಾಕೆಟ್ನಾಗ ಅವ್ರು ಏನು ಮೆನ್ಷನ್ ಮಾಡಿಕೊಟ್ಟಾರ? ಇನ್ವಾಯ್ಸ್ ಪ್ರೈಸ್ ಮಾಡಿ ಕೊಟ್ಟಾರ್ರಿ. ಅಂದ್ರೆ ನಮ್ಗೆ ಅವ್ರಿಗೆ ಪ್ರಾಬ್ಲಮ್ನಾಗ ಕಾಸ್ಟ್ ಪ್ರೈಸ್ ಕೊಟ್ಟೇ ಇಲ್ಲ.
ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರೆ. ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರಂದ್ರೆ ನಾವು ಏನು ಮಾಡಬೇಕು ನೀವು ವಿಚಾರ ಮಾಡಿರಿ. ನಮಗಿಲ್ಲಿ ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಂತ ಹೇಳ್ಯಾರ. ಅಂದ್ರೆ ಅರ್ಥ ಏನು, ಇನ್ವಾಯ್ಸ್ ಪ್ರೈಸ್ನಾಗ ಆಲ್ರೆಡಿ ಲೋಡಿಂಗ್ ಕೂತು ಕೂಡದ. ಆ ಇನ್ವಾಯ್ಸ್ ಪ್ರೈಸ್ನಾಗ ಏನದ ಆಲ್ರೆಡಿ ಲೋಡಿಂಗ್ ಕೂಡದ. ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ವಾಟ್, cost price plus loading. Yes, so now in this problem already the loading has been included in the invoice price. So now straight away we have to calculate the cost plus 25%. That means what, 25 divided by 125. 25 divided by 125 ತಗೋತೀವಿ. ಅದಕ್ಕಂದ್ರೆ ಆಲ್ರೆಡಿ ಇನ್ವಾಯ್ಸ್ ಪ್ರೈಸ್ ನಮಗೆ ಕೊಟ್ಟಾರ. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಲೋಡಿಂಗ್ ಕೂಡಿರ್ತದೆ. ಸೊ ಲೋಡಿಂಗ್ ಕೂಡಿದ್ರೆ ಏನಾಗ್ತದೆ ರೀ, ಅಷ್ಟು ಪರ್ಸೆಂಟೇಜ್ ಆಲ್ರೆಡಿ ಕೂಡಿದ್ರೂ ಕನ್ಸಿಡರ್ ಮಾಡ್ಬೇಕು ನಾವು. ಓಕೆ, ಇನ್ ಕೇಸ್ ಇನ್ವಾಯ್ಸ್ ಪ್ರೈಸ್ ಕೊಡದೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ರು ಅಂತ ಹೇಳ್ಕೋರಿ. ಇಲ್ಲಿ ನಿಮ್ಗೆ ಬ್ರಾಕೆಟ್ನಾಗ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಾರಲ್ಲ, ಅದ್ರ ಬದಲಿಗೆ ಕಾಸ್ಟ್ ಪ್ರೈಸ್ ಕೊಟ್ಟರೆ ಏನು ಮಾಡ್ತಿದ್ರಿ ನೀವು ಅಂದರೆ ಡೈರೆಕ್ಟ್ಲಿ 25% ಅಪ್ಲೈ ಮಾಡ್ತಿದ್ರಿ. ಅಂದ್ರೆ 25 divided by 100. So then you will find out the invoice price. But in this problem they have given us the invoice price directly, and on that you have to calculate this cost plus 25%. ಅಂದ್ರೆ 25 ಆಲ್ರೆಡಿ ಕೂಡ್ಯದ ಅಂತ ಅರ್ಥ. 25% ಏನದಲ್ಲ ಆಲ್ರೆಡಿ ಕೂಡ್ಯದ. ಈಗ ನೀವೇನು ಮಾಡಬೇಕು, ಅದು ಎಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿ ತೆಗಿಬೇಕು. ಸೊ ಲೆಟ್ ಅಸ್ ಸಿ ದ ಸೊಲ್ಯೂಷನ್ ನಾವು. ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾರ್ಟ್ ಈಸ್ ವಾಟ್, ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್. ಲೋಡಿಂಗ್ ಕ್ಯಾಲ್ಕುಲೇಷನ್ ವರ್ಕಿಂಗ್ ನೋಟ್ ಪ್ರತಿಯೊಂದು ಪ್ರಾಬ್ಲಮ್ನಾಗೂ ಇಂಪಾರ್ಟೆಂಟ್ ಹಾಕಲೇಬೇಕು ರೀ. ಓಕೆ, ಸಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆ್ಯಟ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಎಷ್ಟು ಮೆನ್ಷನ್ ಮಾಡ್ಯಾರ, 1,20,000. ಇದು ಗೂಡ್ಸ್ ಸೆಂಟ್ ಆಗಿದ್ದು ಹೇಳಿಗತ್ತೀನಿ ನಾ. ಗೂಡ್ಸ್ ಸೆಂಟ್ ಅಟ್ ದ ಇನ್ವಾಯ್ಸ್ ಪ್ರೈಸ್ ದಟ್ ಈಸ್ 1,20,000. ವಿ ಡೋಂಟ್ ನೋ ದ ಕಾಸ್ಟ್ ಪ್ರೈಸ್ ಹಿಯರ್, ಬಟ್ ಲೋಡಿಂಗ್ ಹೌ ಮಚ್ ದೇ ಹ್ಯಾವ್ ಮೆನ್ಷನ್, ದಟ್ ಈಸ್ ಕಾಸ್ಟ್ ಪ್ಲಸ್ 25%. ಓಕೆ, ಸೊ ಲೋಡಿಂಗ್ ಎಷ್ಟು ಹೇಳಾರಂದ್ರೆ 25% ಅಂತ ಹೇಳ್ಯಾರ. See, 1,20,000 into 25 divided by 125. Why I have taken 125 here? Because the loading has included in this 1,20,000. ಲೋಡಿಂಗ್ ಏನು ಕೊಟ್ಟಾರಲ್ಲ ಅದು ಆಲ್ರೆಡಿ ಇದ್ರಾಗ ಕೂಡೇ ಬಿಟ್ಟದ್ರಿ 1,20,000ನಾಗ. ಈಗ ನಾವೇನು ಮಾಡ್ಲಿಕ್ಕತ್ತೀವಿ ಅಂದ್ರೆ ಅದರಾಗ ಎಷ್ಟು ಕೂಡಿದೆ ಅಂತ ತೆಗಿಬೇಕು ಲೋಡಿಂಗ್. ಓಕೆ, ಸೊ 1,20,000 into 25 divided by 125. How much I will get the answer? 24,000. This is my loading. Okay, so loading is how much here? That is 24,000. 24,000 is my loading. See ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೋಡ್ರಿ. 1,20,000 into 25 divided by 125. divided by 125 ಯಾಕಂದ್ರೆ ನಮಗೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರ. ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ರ ಅರ್ಥ ಏನು, ಆಲ್ರೆಡಿ ಲೋಡಿಂಗ್ ಕೂಡ್ಯದಂತ ಅರ್ಥ. ಓಕೆ, ಲೋಡಿಂಗ್ ಕೂಡಿತ್ತು ಅಂದರೆ ಏನು ಅರ್ಥ ರೀ, ಆಲ್ರೆಡಿ ಪ್ರಾಫಿಟ್ ಅಥವಾ ಹಿಂಗೆ ಲೋಡಿಂಗ್ ಪರ್ಸೆಂಟೇಜ್ ಕೂಡ್ಸ್ಯಾರ ಅಂಥೇಳಿ. ಅದಕ್ಕೆ ನಾವು ಏನು ಮಾಡ್ತೀವಿ, 125 ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಈಸ್ ವಾಟ್, ಇಲ್ಲಿ ಅಪಾರ್ಟ್ ಫ್ರಮ್ ದ ಗೂಡ್ಸ್ ಪರ್ಚೇಸ್ಡ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಲ್ಸೋ. ಅದು ನಿಮ್ಮನ್ನು ಹೇಳಿದ್ದೆ, ನಿಮ್ಮನ್ನು ಈ ಕನ್ಸೈನ್ಮೆಂಟ್ನಾಗೂ ಮಾಡಿದ್ವಿ ಈ ಥರ. ಸೊ ಇನ್ ಕೇಸ್ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರು ಅಂದ್ರೆ ಅದರಾಗೂ ಇನ್ವಾಯ್ಸ್ ಪ್ರೈಸ್ ಮೆನ್ಷನ್ ಮಾಡಿದ್ರು ಅಂದ್ರೆ ಕನ್ಸಿಡರ್ ಮಾಡಬೇಕು. ನಮ್ಗೆ ಈ ಪ್ರಾಬ್ಲಮ್ನಾಗ ಮೆನ್ಷನ್ ಮಾಡ್ಯಾರ ರೀ, ಓಪನಿಂಗ್ ಸ್ಟಾಕ್ ಮೇಲೆ ಮಾಡ್ಯಾರ, ಕ್ಲೋಸಿಂಗ್ ಸ್ಟಾಕ್ ಮೇಲೆ ಮಾಡ್ಯಾರ, ಗೂಡ್ಸ್ ಸೆಂಟ್ ಅದ್ರ ಮೇಲೂ ಮಾಡ್ಯಾರ, ಮೂರದ್ರ ಮೇಲೂ ಮಾಡ್ಯಾರ. ಅಂದ್ರೆ ಎಲ್ಲರಾಗೂ ಲೋಡಿಂಗ್ ಕೂಡದ ಅಂತ ಅರ್ಥ. ಸೊ ಈಗ ನಾವೇನು ಮಾಡೋಣ, ಓಪನಿಂಗ್ ಮೇಲೆ ಎಷ್ಟದ ಅಂತ ನೋಡೋಣ ಅಂತ. ಸಿ ಓಪನಿಂಗ್ ಸ್ಟಾಕ್ ಹೌ ಮಚ್ ಗಿವನ್, 40,000 rupees. ಓಕೆ, ಸೇಮ್ ರೇಟ್ ವಿ ಹ್ಯಾವ್ ಟು ಅಪ್ಲೈ. So into 25 divided by 125. Into 25 divided by 125, how much you will get the answer? 8,000 rupees. Okay, so opening stock ಒಳಗೆ ಇಷ್ಟು ಕೂಡದ 8,000 rupees ಅಂತ ನಮ್ದು ಆನ್ಸರ್ ಬಂತು. This is 8,000 is the loading amount. Next in the closing stock. So closing stock na ಎಷ್ಟು ಕೂಡದ್ರಿ, that is 60,000 into 25 divided by 125. Okay, how much you will get the answer? That is 12,000 rupees. So closing stock no invoice price ಕೂಡದ ಅಂತ ಹೇಳಿ 125 ಅಸ್ಯೂಮ್ ಮಾಡ್ಕೊಳ್ಳಿಗತ್ತೀವಿ. ಆನ್ಸರ್ ಎಷ್ಟು ಬಂತು, 12,000. So I hope you understood the loading calculation. Next, let us see the solution here. See, in the books of head office we are preparing the branch account. So first we'll see on the debit side, later we'll go for credit side.
ಸಿ ಡೆಬಿಟ್ ಸೈಡ್ನಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐಟಮ್ ಅಂತ ನಿಮ್ಗೆ ಗೊತ್ತೇ ಅದ ಏನು ಬರ್ತದೆ ಅಂದ್ರೆ ಓಪನಿಂಗ್ ಸ್ಟಾಕ್ ಫಸ್ಟ್ ಐಟಮ್ ಇಟ್ ಈಸ್ ಆಟ್ ದ ಇನ್ವಾಯ್ಸ್ ಪ್ರೈಸ್. ಹೌ ಮಚ್ ದಟ್ ಈಸ್ 40,000 rupees. ನೆಕ್ಸ್ಟ್ ಓಪನಿಂಗ್ ಡೇಟರ್ಸ್. ಈ ಪ್ರಾಬ್ಲಮ್ನ ನಮಗೆ ಓಪನಿಂಗ್ ಡೇಟರ್ಸು ಕೊಟ್ಟಾರ. ಓಕೆ, ಓಪನಿಂಗ್ ಡೇಟರ್ಸ್ ಎಷ್ಟು ಕೊಟ್ಟಾರಂದ್ರೆ 30,000 rupees. ನೆಕ್ಸ್ಟ್ 2 goods sent to branch at invoice price. ಸೊ ಡ್ಯೂರಿಂಗ್ ದ ಇಯರ್ ಸೊ ಏನು ಮಾಡ್ಯಾರ, ಹೆಡ್ ಆಫೀಸ್ದವರು ಗೂಡ್ಸನ್ನು ಕಳಿಸ್ಯಾರ ಆ ಬ್ರ್ಯಾಂಚಿಗೆ. ಸೊ ಎಷ್ಟು ಕಳ್ಸ್ಯಾರಂದ್ರೆ 1,20,000 rupees. ಸೊ ಇಟ್ಸ್ ಟೋಟಲ್ ವರ್ತ್ ಆಫ್ 1,20,000 rupees ವಿಚ್ ಈಸ್ ಸೆಂಟ್ ಆನ್ ಇನ್ವಾಯ್ಸ್ ಪ್ರೈಸ್ನಾಗ ಕಳ್ಸ್ಯಾರ. ಅಂದ್ರೆ ಪ್ರಾಫಿಟ್ ಎಷ್ಟು ಕೂಡಿಸ್ಯಾರ ಅಂತ ನಮಗೆ ಗೊತ್ತಾಗೋದಿಲ್ಲ ರೀ. ಲೋಡಿಂಗ್ ಅಂತೂ ಹಾಕ್ಯಾರಂತ ಅರ್ಥ. ನೆಕ್ಸ್ಟ್ 2 ಕ್ಯಾಶ್. ಸಿ ಇವು ಏನಿರ್ತಾವಲ್ಲ ಅವ್ನು ಹೆಂಗೆ ಕೊಟ್ಟಿರ್ತಾರೆ ಹಾಗೆ ತೊಗೋಬೇಕು, ಯಾಕಂದ್ರೆ ಇನ್ವಾಯ್ಸ್ ಪ್ರೈಸ್ನಾಗೆ ತೊಗೋಬೇಕು, ನಾವು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಹಿಯರ್ ದ ಹೆಡ್ ಆಫೀಸ್ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ಪ್ರಾಫಿಟ್ ಪರ್ಸೆಂಟೇಜ್ ಟು ದ ಬ್ರ್ಯಾಂಚಸ್. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ದ ಕಾಸ್ಟ್ ಆಟ್ ವಿಚ್ ದೇ ಹ್ಯಾವ್ ಸೆಂಡ್ ಟು ಅಸ್. ಸೊ ಎಷ್ಟಕ್ಕೆ ನಮಗೆ ಅವ್ರು ಕಳಿಸಿರ್ತಾರಲ್ಲ ಅಷ್ಟೇನ ಏನು ಮಾಡಬೇಕು, ಇಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಸ್ ಕ್ಯಾಶ್. ಸೊ ಕ್ಯಾಶ್ನೂ ಕಳಿಸ್ತಾರೆ ರೀ, ಬರೀ ಗೂಡ್ಸ್ ಅಷ್ಟೇ ಕಳಿಸಲ್ಲ, ಹೆಡ್ ಆಫೀಸ್ ಕ್ಯಾಶು ಕಳಿಸ್ತಾರೆ ದಿನನಿತ್ಯ ಖರ್ಚಿಗೆ ಅಂಥೇಳಿ. ಸ್ಯಾಲ್ರಿಗೆ ಎಷ್ಟು ಕಳಿಸ್ಯಾರ 4,000, ರೆಂಟಿಗೆ 2,000, ಟೋಟಲ್ ಹೌ ಮಚ್ 6,000. ಓಕೆ, ನೆಕ್ಸ್ಟ್ ಈಸ್ ವಾಟ್ ಸ್ಟಾಕ್ ರಿಸರ್ವ್. ಈ ಸ್ಟಾಕ್ ರಿಸರ್ವನ್ನ ಆಮೇಲೆ ಹೇಳ್ತೇನೆ. ಇವು ಎಷ್ಟು ಐಟಮ್ಸ್ ಕ್ಲಿಯರ್ ಆಗ್ಯಾವಂತ ನಾನು ಅನ್ಕೊಂಡೀನಿ. ಇಲ್ಲೆಲ್ಲ ನಾನು ಏನು ಮಾಡೀನಿ ರೀ, ಓಪನಿಂಗ್ ಸ್ಟಾಕನ್ನೆಲ್ಲ ಇನ್ವಾಯ್ಸ್ ಪ್ರೈಸ್ನಾಗೆ ತೊಗೊಂಡೀನಿ. ಕಮ್ ಫಾರ್ ದ ಕ್ರೆಡಿಟ್ ಸೈಡ್ ಐಟಮ್ ಫಸ್ಟ್ ಈಸ್ ವಾಟ್ cash sales. So cash sales is how much here, 1 lakh. Next, buy cash received from debtors ಕಡೆ ರಿಸೀವ್ ಮಾಡಿದ ಕ್ಯಾಶ್ ಎಷ್ಟು 60,000. ಓಕೆ, ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್. ಸೊ ನಾ ಇಲ್ಲೇನು ತೊಗೊಂಡು ನೋಡ್ರಿ, ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್. ಇನ್ ದ ಬ್ರ್ಯಾಕೆಟ್ ಐ ಹ್ಯಾವ್ ರಿಟರ್ನ್ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್. ಲೋಡಿಂಗ್ ಅದರಿ ಇಲ್ಲಿ. ಸೊ ಅಲ್ಲಾಗಲೇ ನಾವು ಇಲ್ಲೇನು ತೊಗೊಂಡಿದ್ವಲ್ಲ ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತೇಳಿ ಅದರೊಳಗೆ ಏನದ ಲೋಡಿಂಗ್ ಕೂಡ ಅದ. ಎಷ್ಟು ಲೋಡಿಂಗ್ ಕೂಡ ಅದ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ. ಹೌ ಮಚ್ ದಟ್ ಈಸ್ 24,000. ಹೆಂಗೆ ತೆಗೆದೀವಂದ್ರೆ 1,20,000 ಇಂಟು 25 ಡಿವೈಡೆಡ್ ಬೈ 125. ಓಕೆ, ಸೊ ಹೌ ಮಚ್ ವಿಲ್ ಗೆಟ್ ದ ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ 24,000. ಸಿ ಯಾವಾಗಲೂ ಲೋಡಿಂಗ್ ಕ್ಯಾಲ್ಕುಲೇಷನ್, ಲೋಡಿಂಗ್ ರಿಮೂವಲ್ ಮಾಡೋದಿರ್ತದಲ್ಲ ಅಪೋಸಿಟ್ ಎಂಟ್ರಿ ಮಾಡಬೇಕು. ನಿಮ್ಗೆ ಆಲ್ರೆಡಿ ಇದನ್ನು ಮುಂಚೆನೂ ಹೇಳೀನಿ. ಯಾಕಡೆ ನೀವು ಫುಲ್ ಇನ್ವಾಯ್ಸ್ ಪ್ರೈಸ್ ಕನ್ಸಿಡರ್ ಮಾಡಿರ್ತಿರಲ್ಲ, ಇದರ ಒಂದು ಡೆಬಿಟ್ ಸೈಡ್ ಆರ್ ಒಂದು ಕ್ರೆಡಿಟ್ ಸೈಡ್, ದ ಅಪೋಸಿಟ್ ಸೈಡ್ ಯು ಹ್ಯಾವ್ ಟು ಟೇಕ್ ದ ಲೋಡಿಂಗ್ ರಿಮೂವಲ್ ಎಂಟ್ರಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಓಪನಿಂಗ್ ಸ್ಟಾಕ್ ಬರ್ದೀನಿ, ಗೂಡ್ಸ್ ಸೆಂಟ್ ಬರ್ದೀನಿ ಅಂದಮೇಲೆ ಅದರ ಅಪೋಸಿಟ್ ಸೈಡ್ನ ಏನು ಮಾಡಬೇಕು, ಅದರ ಲೋಡಿಂಗ್ ರಿಮೂವಲ್ ಮಾಡಬೇಕು. ಓಕೆ, ಇನ್ ಕೇಸ್ ನಾ ಕ್ರೆಡಿಟ್ ಸೈಡ್ ಬರ್ತಿದ್ದೆ ಅಂದರೆ ಡೆಬಿಟ್ ಸೈಡ್ನಾಗ ನಾನು ಲೋಡಿಂಗ್ ರಿಮೂವಲ್ ಮಾಡ್ತೀನಿ. ಓಕೆ, here. So goods sent to branch, the loading on goods sent is 24,000. Okay, next is buy stock reserve account. ಈ ಸ್ಟಾಕ್ ರಿಸರ್ವ್ ಅಕೌಂಟ್ ಎದಕ್ಕೆ ಇಲ್ಲಿ ತೊಗೊಂಡಿನಿ ಹೇಳ್ರಿ, because this is loading on the opening stock. I already mentioned you and I explained in the previous video that whenever there is a loading on opening or closing stock, whenever there is a loading on opening or closing stock, then what we have to do, we have to take as a stock reserve account. ಅಲ್ಲಿ ನಾವೇನು ಮಾಡ್ತೀವಿ, ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತೇಳಿ ಸ್ಟಾಕ್ ರಿಸರ್ವ್ ಅಕೌಂಟಿಂಗೆ ಲೋಡಿಂಗನ್ನು ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಬಾಕಿ ಎಲ್ಲ ಕೇಸಸ್ನಾಗ ಏನು ಮಾಡ್ತೀವಿ, ಗೂಡ್ಸ್ ಸೆಂಟ್ ಟು ಬ್ರ್ಯಾಂಚ್ ಅಂತ ಕನ್ಸಿಡರ್ ಮಾಡ್ತೀವಿ, ಬ್ರ್ಯಾಂಚ್ ಅಕೌಂಟಲ್ಲೇ ಮೇಂಟೈನ್ ಮಾಡ್ತೀವಿ. ಬಟ್ ಓನ್ಲಿ ಇನ್ ದ ಸ್ಟಾಕ್ ಇದ್ದಾಗ ಅಷ್ಟೇ ಏನು ಮಾಡಬೇಕು, ಸ್ಟಾಕ್ ರಿಸರ್ವ್ ಅಕೌಂಟಿಂಗೆ ಲೋಡಿಂಗ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಅಟ್ ಲಾಸ್ಟ್ ನೆಕ್ಸ್ಟ್ ಈಸ್ closing stock. We have to take according to the problem 60,000, closing debtors 40,000. ಸೊ ಇಲ್ಲಿ ನೋಡಿದ್ರಿ ನೀವು ಆಗಲೇ, ಇಲ್ಲಿ ಓಪನಿಂಗ್ ಸ್ಟಾಕ್ ಮೇಲೆ ನಾನು ಲೋಡಿಂಗನ್ನು ಕನ್ಸಿಡರ್ ಮಾಡೀನಿ, ಮತ್ತು ಈ ಕ್ಲೋಸಿಂಗ್ ಸ್ಟಾಕ್ ಮೇಲೂ ಮಾಡಬೇಕಲ್ರಿ, ಹೌದಿಲ್ರಿ, ಅದು ಬೇಸರ ಮಾಡ್ಕೋತದ. ಸೊ ಹಿಯರ್ ವಾಟ್ ವಿ ಆರ್ ಡೂಯಿಂಗ್, ಸೊ ಕ್ಲೋಸಿಂಗ್ ಸ್ಟಾಕ್ ಮೇಲೂ ಏನು ಮಾಡಬೇಕು, ಲೋಡಿಂಗ್ ರಿಮೂವಲ್ ಮಾಡಬೇಕು. ಹೌ ಟು ಡೂ ದ್ಯಾಟ್ ರಿಮೂವಲ್, ಸಿ ಹಿಯರ್ 2 stock reserve I have taken. This is loading on the closing stock. How much, 12,000. So ನನ್ನ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು,
ಅಂದರೆ 60,000 into 25 divided by 125. How much I will get? 12,000 rupees. This is my closing stock. Next, so we entered all the items. Now make the total on both the sides. Debit credit ಎರಡು ಕಡೆ ಟೋಟಲ್ ಮಾಡಿರಿ, ಆ್ಯಂಡ್ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ಯು ವಿಲ್ ಗೆಟ್ ದ ಪ್ರಾಫಿಟ್. ಅದರ ಅರ್ಥ ಏನು? ಆನ್ ದ ಕ್ರೆಡಿಟ್ ಸೈಡ್ ಯು ಆರ್ ಗೆಟಿಂಗ್ ಮೋರ್ ಬ್ಯಾಲೆನ್ಸ್. ಹೌ ಮಚ್ ಆನ್ ದ ಕ್ರೆಡಿಟ್ ಸೈಡ್? 2,92,000 ಟೋಟಲ್. ಸೊ ಪ್ರಾಫಿಟ್ ಎಷ್ಟು ಬರ್ತದೆ ಅಂದ್ರೆ 84,000 rupees. ಸೊ 84,000 2,92,000 is the total. ಓಕೆ, ಸಿಂಪಲ್ ಅದ ರೀ, ಏನಿಲ್ಲ, ಬರೀ ಲೋಡಿಂಗ್ ಒಂದು ಎಕ್ಸ್ಟ್ರಾ ಹಾಕಬೇಕಷ್ಟೇ. ಪ್ರೀವಿಯಸ್ ಮೆಥಡ್ಸಿಗೆ ಇದಕ್ಕೆಲ್ಲ ಸೇಮೇ ಅದ, ಏನು ಫರಕ್ಕಿಲ್ಲ. ಜಸ್ಟ್ ಆ್ಯಡಿಂಗ್ ಒನ್ ಎಕ್ಸ್ಟ್ರಾ ಥಿಂಗ್ ದಟ್ ಈಸ್ ಲೋಡಿಂಗ್, ವಿಚ್ ವಿ ಯೂಸ್ ಟು ಡೂ ಇನ್ ದ ಕನ್ಸೈನ್ಮೆಂಟ್ ಅಕೌಂಟ್. I hope you are getting this problem. If you are having any doubts, so please message me, and ಇನ್ನು ಇದ್ರ ಮೇಲೆ ಮತ್ತೊಂದು ಸ್ವಲ್ಪ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋಸ್ನ ಕಳಿಸ್ತಾ ಹೋಗ್ತೀನಿ. ಓಕೆ.